ಐನಾಪುರದಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ. ಪ್ರಾಚೀನ ಯುಗದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಎಂಬ ಮಾತು ಸಮಾಜದಲ್ಲಿತ್ತು. ಆದರೆ ಈಗ ಬದಲಾವಣೆ, ಉದ್ಯೋಗ ಮನುಷ್ಯ ಲಕ್ಷಣವಾಗಿದೆ. ಮನಸ್ಸು ಮಾಡಿದರೆ ಯಾವ ಉದ್ಯೋಗವನ್ನ ಯಾರು ಬೇಕಾದರೂ ಹೆಣ್ಣು ಅಥವಾ ಗಂಡು ಮಕ್ಕಳು ಮಾಡಬಹುದು. ಆದರೆ ಮನಸ್ಸು ಬೇಕು, ಅದನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿದೆ ಎಂದು ಧಾರವಾಡ ಪ್ರಾದೇಶಿಕ ನಿರ್ದೇಶಕಿ ದಯಾಶೀಲ ಅವರು ಹೇಳಿದರು. ಅವರು ಮಂಗಳವಾರ ತಾಲೂಕಿನ ಐನಾಪುರ ಪಟ್ಟಣದ ವಿಠಲ ರುಕ್ಮಿಣಿ ದೇವಸ್ಥಾನ ಸಭಾಭವನದಲ್ಲಿ ನಡೆದ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಗವಾಡ ಹಾಗೂ ಮಹಿಳಾ ಜ್ಞಾನ ವಿಕಾಸ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡುತ್ತಾ, ಪ್ರತಿಯೊಬ್ಬ ಮಹಿಳೆಯು ತನ್ನಲ್ಲಿ ಒಂದಲ್ಲ ಒಂದು ಕೌಶಲ್ಯವನ್ನ ಹೊಂದಿರ್ತಾಳೆ. ಅದಕ್ಕೆ ಸರಿಯಾದ ಪ್ರೇರಣೆ ದೊರೆತಾಗ ಯಶಸ್ವಿ ಮಹಿಳೆಯಾಗಿ ಹೊರಹೊಮ್ಮಲು ಸಾಧ್ಯವಿದೆ. ಉದ್ಯೋಗಕ್ಕೆ ಪೂರಕವಾಗಿ ಹಲವಾರು ಅವಕಾಶಗಳು ಇವೆ. ಅದನ್ನು ಮಹಿಳೆಯರು ಉಪಯೋಗಿಸಿಕೊಳ್ಳುವ ಸ್ವಾವಲಂಬಿ ಬದುಕಿಗೆ ಮುನ್ನುಡಿ ಇಡಬೇಕು. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸ್ವ ಉದ್ಯೋಗಕ್ಕೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು ಎಂದು ತಿಳಿಸಿದರು. ಇನ್ನೋರ್ವ ಅತಿಥಿಗಳಾದ ಪಟ್ಟಣ ಪಂಚಾಯತ್ ಸದಸ್ಯ ಅರುಣ್ ಗಾಣಿಗೇರ್ ಮಾತನಾಡಿ, ಮಹಿಳೆಯರು ಅಬಲೆಯರಲ್ಲ, ಅವರು ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ ಎಂದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಅಥಣಿ JAPU ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಪ್ರಿಯವಂದ ಹುಲಗಬಾಳಿ ಆಧುನಿಕ ಜಗತ್ತಿನಲ್ಲಿ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಸ್ತೂರಿ ಮಡಿವಾಳ್ ವಹಿಸಿದ್ರು. ಈ ವೇಳೆ ಕಾಗವಾಡ ತಾಲೂಕಿನ ಸ್ವಸಹಾಯ ಸಂಘ ಮಹಿಳಾ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇಲ್ಲಿ ನೀವು ಯಾರು ತಪ್ಪು ತಿಳ್ಕೋಬಾರ್ದು, ಯಾಕಂದ್ರೆ ಈ ಮುಂದ್ಗಡೆ ಕುಂತವ್ರು ಯಾರು ತಪ್ಪು ತಿಳ್ಕೋಬಾರ್ದು. ಈ ಧರ್ಮಸ್ಥಳದವ್ರ ಎದ್ರ ಸಲುವಾಗಿ ನಿಮ್ಗೆ ಯಾವ ಯೋಜನೆ ಸಲುವಾಗಿ ನಿಮ್ಗೆ ಹಣ ಕೊಟ್ಟರು ಅದಕ್ಕೂ ವಾಪರಿಸ್ಬೇಕು. ಅದನ್ನು ಬಿಟ್ಟು ಯಾವುದು ಬೇರೆ ಅದಕ್ಕೆ ವಾಪರಿಸಿ ಸಾಲ ಮಾಡ್ಕೊಂಡ ಕುಟುಂಬವನ್ನು ಆರ್ಥಿಕವಾಗಿ ಹಿಂದುಳಿಯುವಂಥ ಕೆಲಸ ಆಗಬಾರ್ದು. ಈಗ ಯಾರಾದರೂ ಒಂದು ಸ್ವಲ್ಪ ನಿಮ್ಗೆ ಹೆಚ್ಚು ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೊಂಡ ಧರ್ಮಸ್ಥಳದವರ ಹಣ ಇರಲಿ, ಯಾವುದೋ ಒಂದು ಇದರಿಂದ ನೀವು ಜೀವನವನ್ನು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೋಬೇಕು. ಯಾವ ಮನೆಯೊಳಗೆ ಆರ್ಥಿಕ ಸುಧಾರಣೆ ಇರ್ತೈತಿ ಆ ಮನೆ ಯಾವತ್ತೂ ಸಂತೋಷವಾಗಿರ್ತೈತಿ. ಮತ್ತು ಈ ಜ್ಞಾನ ವಿಕಾಸ ಕಾರ್ಯಕ್ರಮದಿಂದ ಈ ಧರ್ಮಸ್ಥಳದವ್ರ ಮುಂದಿನ ಈ ಕಾರ್ಯಕ್ರಮ ಮುಗಿದ ಕೂಡಲೇ ನಾಟಕ, ನೃತ್ಯ, ಕೋಲಾಟ ಮುಂತಾದ ಮಹಿಳೆಯರು ಶಾರೀರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಅವರು ಬೆಳಿಬೇಕು, ಈ ಸಮಾಜದೊಳಗೆ ಮುಂದೆ ಬರಬೇಕಂತೇಳಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡರು. ಅದೇ ರೀತಿ ಸರ್ಕಾರದವರು ಈ ಮಹಿಳೆಯರ ಸಲುವಾಗಿ ಅವ್ರನ್ನ ಮುಂದೆ ತರುವ ಸಲುವಾಗಿ ಈ ರಾಜಕೀಯವಾಗಿ ಮತ್ತು ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳಾ ಮೀಸಲಾತಿ ಮಾಡ್ಯಾರು. ಅದ್ರದ್ದೆಲ್ಲ ಉಪಯೋಗ ತಗೊಂಡು, ಯಾಕಂದ್ರೆ ನಮ್ಮ ದೇಶದೊಳಗೆ ನೀವಿರೋದು 140 ಕೋಟಿ ಜನಸಂಖ್ಯೆ, ಅದರೊಳಗೆ 70 ಕೋಟಿ ನೀವು ಪ್ರತಿಯೊಂದು ಒಂದು ಯಾವುದೋ ಆಫೀಸ್ ಇರಲಿ, ಒಂದು ಯಾವುದೋ ಕಾರ್ಯಕ್ರಮ ಇರಲಿ, ಒಂದು ಯಾವುದೋ ಊರಿನ ಕೆಲಸ ಇರಲಿ, ನೀವು ಅರ್ಧ ಮಂದಿ ಅಲ್ಲಿ ಇರಬೇಕು ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ ನೋಡ್ರೆ ನೀವು 10% ಇರ್ತೀರಿ, ಎಲ್ಲರಿ ಆಫೀಸ್ ಕೊಟ್ಟದು 80% ಅವರೇ ಇರ್ತಾವೆ. ಈ ತಾರತಮ್ಯ ಹೋಗಲಾಡಿಸಿ ಈ ಮಹಿಳೆ ಅವಳ ಅಬಲೆ ಅಲ್ಲ, ಅವಳು ಸಬಲೆ ಅಂತ ಬೇಗ ಅನಿಸ್ತಾರೆ. ಹಾಗಾಗಿ ಮಕ್ಕಳ ಎದುರಲ್ಲಿ ನಾವು ಕೆಟ್ಟ ಮಾತು ಮಾತಾಡಬಾರದು, ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಬಾರದು ಅಂತ ನಾವು ಹೇಳುತ್ತೇವೆ. ಹಾಗಾಗಿ ಮಕ್ಕಳು ಅದನ್ನು ಬಹಳ ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ. ನಾವು ಇವತ್ತೊಂದು ಪುರುಸೊತ್ತಿಲ್ಲ ಒಟ್ಟಿಗೆ ಊಟ ಮಾಡ್ಲಿಕ್ಕೆ. ಹಸಿವಾದಾಗ ಹೋಗಿ ತಕೊಂಡು ಊಟ ಮಾಡ್ತಾರೆ. ಊಟ ಮಾಡಿ ಮುಗ್ದ ಮೇಲೆ ಸಾಂಬಾರೇನು ಕೇಳಿದ್ರೆ ಮಕ್ಕಳಿಗೆ ಸಾಂಬಾರು ಗೊತ್ತಿಲ್ಲ, ಯಾಕಂದ್ರೆ ಮೊಬೈಲ್ ನೋಡಿ ಊಟ ಮಾಡಿದ್ದು, ಅದು ಊಟ ಮಾಡಿದ್ದೇ ನೆನಪಿರಲ್ಲ. ಈ ರೀತಿಯಲ್ಲಿ ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಖಂಡಿತ ನಾವು ಮಾತೆಯರು ಬಹಳಷ್ಟು ಜನ ನಾವು ಸೇರ್ಕೊಂಡಿದ್ದೇವೆ. ಇವತ್ತೊಂದು ಕುಟುಂಬದ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ಇವತ್ತು ವಿಷಯಗಳನ್ನು ತಿಳ್ಕೊಳ್ಬೇಕು. ಇವತ್ತು ಮಹಿಳೆಯರಿಗೆ ಕೆಲವರಿಗೆ ಕಾನೂನು ಬಗ್ಗೆ ಮಾಹಿತಿ ನಾವು ಕೇಂದ್ರದಲ್ಲಿ ಕೆಲವು ಕೊಡಿಸ್ತೀವಿ, ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡಿಸ್ತೀವಿ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಿಸ್ತೀವಿ, ಇಲಾಖಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡಿಸ್ತೀವಿ. ಅದರೊಟ್ಟಿಗೆ ಬೇರೆ ಬೇರೆ ತರಬೇತಿಗಳು, ಇವತ್ತು ಟ್ಯೂಷನ್ ಕ್ಲಾಸ್ ಮಾಡುವಂಥದ್ದು, ಟೈಲರಿಂಗ್ ಕ್ಲಾಸ್ ಮಾಡುವಂಥದ್ದು, ಬ್ಯೂಟಿಷಿಯನ್ ಕೋರ್ಸ್ ಕಲಿಸುವಂಥದ್ದು, ಸ್ವಉದ್ಯೋಗ ಪೇಪರ್ ಬ್ಯಾಗ್ ತಯಾರಿ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಸ್ವಉದ್ಯೋಗದ ತರಬೇತಿಯನ್ನು ಕೂಡ ನಾವು ನಮ್ಮ ಮಹಿಳೆಯರಿಗೆ ನಾವು ಕೊಡ್ತಾ
ಹೋಗ್ತಾ ಇದ್ದೀವಿ. ಯಾಕಂದ್ರೆ ಹಿಂದೆ ಹೇಗಿತ್ತು ಅಂತಂದ್ರೆ ಕುಟುಂಬದ ಒಬ್ಬ ಯಜಮಾನ ದುಡಿದು ನೆಮ್ಮದಿ ಬದುಕನ್ನು ಸಾಗಿಸ್ತಾ ಇದ್ವಿ ನಾವು. ಯಾಕಂದ್ರೆ ಆವಾಗ ಖರ್ಚುಗಳೆಲ್ಲ ಇಷ್ಟು ಇರಲಿಲ್ಲ. ಆದ್ರೆ ಇವತ್ತು ಕುಟುಂಬದ ಎಲ್ಲಾ ಸದಸ್ಯರು ದುಡಿದ್ರೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಆಧುನಿಕ ಯುಗದಲ್ಲಿ ಹೇಗೆ ಬದಲಾವಣೆ ಆಗಿದೆ ಅಂತಂದ್ರೆ, ಹಿಂದೆ ನಾವೊಂದು ಮಾತು ಹೇಳ್ತಾ ಇದ್ವಿ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಆದ್ರೆ ಇವತ್ತು ಬದಲಾವಣೆ ಆಗಿದೆ ಸರ್, ಉದ್ಯೋಗಂ ಮನುಷ್ಯ ಲಕ್ಷಣಂ ಅಂತ ಆಗಿದೆ. ಯಾಕಂದ್ರೆ ಮನಸ್ಸು ಮಾಡಿದ್ರೆ ಯಾವ ಉದ್ಯೋಗವನ್ನು ಯಾರು ಮಾಡಬಹುದು, ಹೆಣ್ಣು ಮಾಡಬಹುದು, ಗಂಡು ಮಕ್ಕಳು ಮಾಡಬಹುದು. ಹಾಗಾಗಿ ನಮ್ಗೆ ಮನಸ್ಸು ಬೇಕು. ಆ ಮನಸ್ಸನ್ನು ಕಲ್ಪಿಸಿಕೊಡುವಂಥದ್ದು ಈ ಯೋಜನೆಯ ಮೂಲಕ ನಮ್ಮ ಸಹೋದರಿಯರಿಗೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಕ್ತಿ ಗೊತ್ತಿರಲ್ಲ, ಬಹಳ ಎಲ್ಲರೂ ಕೂಡ ಬಹಳಷ್ಟು ಶಕ್ತಿವಂತರು, ಅದು ಬಹಳ ಹೆಮ್ಮೆ ಇದೆ. ಯಾಕಂತ ಬಯಸ್ತಾಳ ಅವ್ರು ಹೇಳ್ತಾರ ಹೆಣ್ಣು ಅಬಲೆ ಅಂತ. ಆದ್ರೆ ನನ್ನ ದೃಷ್ಟಿಯಲ್ಲಂತೂ ಹೆಣ್ಣು ಅಬಲೆ ಅಲ್ಲವೇ ಅಲ್ಲ. ಯಾರೋ ಹೇಳಿದ್ರು ಮೊನ್ನೆ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ, ಹೆಣ್ಮಕ್ಕಳಿಗೆ ಬುದ್ಧಿ ಮೊಣಕಾಲ ಕೆಳಗಿರ್ತೈತಿ, ಅವರು ಬಾಲ್ಯದಲ್ಲಿ ತಂದೆ ತಾಯಿಯ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳೆಯಬೇಕು ಅಂತ ನಾ ಹೇಳಿದ್ನಿ. ಅದು ತಿರುಮುರು ಐತಿ. ಬಾಲ್ಯದಲ್ಲಿ ಹೆಣ್ಣು ತಂದೆ ತಾಯಿಗಳ ಕಾಳಜಿಯನ್ನ ಮಾಡ್ತಾಳ, ಯೌವನದಲ್ಲಿ ಹೆಣ್ಣು ಗಂಡನ ಕಾಳಜಿಯನ್ನ ಮಾಡ್ತಾಳ, ವೃದ್ಧಾಪ್ಯದಲ್ಲಿ ಹೆಣ್ಣು ಮಕ್ಕಳ ಕಾಳಜಿಯನ್ನ ಮಾಡ್ತಾಳ. ನೋಡ್ರಿ, ನಿಮ್ಮ ಮನೆಯೊಳಗ ಒಬ್ಬ 60-65 ವರ್ಷದ ಅಜ್ಜಿ ಇದ್ಲು ಅಂತಂದ್ರ ಮೊಮ್ಮಗ ಕೇಳ್ತಿರ್ತಾಳ, ಯಪ್ಪ ನಿಮ್ಮ ಅಪ್ಪ ಬಂದು ಊಟ ಮಾಡಿ ಹೋದನ? ಇಲ್ಲಿ ಅದಾರ ಸರ್, ಕರ್ಚಿ ಸರ್ ಅದಾರ, ಅನಂತರ ನಮ್ ಗಣಗೇರ್ ಸರ್ ಅದಾರ. ಬಹುಶಃ ಅವ್ರ ಮನೆಯೊಳಗ ಅವ್ರ ತಾಯಿ ಮೊದಲು ಕೇಳ್ತಾಳ ಅವ್ರಿಗೆ, ತಮ್ಮ ಬಿಸಿಲಾತು ಎಷ್ಟೊತ್ ಈಯಾಕೆ ಹೊಂಟದ, ಎಲ್ಲರ ಅವ್ರು ಹೊರಗೆ ಹೊಂಟ್ರು ಅಂತಂದ್ರ ಅವರ ಯೋಗಕ್ಷೇಮವನ್ನ ಕೇಳುವವಳು ತಾಯಿ. ಸರ್, ಹೀಗಿದ್ದಾಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸುವ ಹೆಣ್ಣು. ನಾನು ಹೇಳ್ತಿರ್ತೀನಿ ಏನು ಅಂತಂದ್ರ, ರೊಟ್ಟಿ ಮಾಡುವ ಕೈ ಇವತ್ತು ರೋಬೋಟ್ ಅನ್ನ ನಡೆಸಬಲ್ಲದು. ಜಗತ್ತನ್ನೇ ಆಳ್ತಕ್ಕಂತ ಹೆಣ್ಮಕ್ಳು. ನಮ್ ದ್ರೌಪದಿ ಮುರ್ಮು ಅವರನ್ನ ನೋಡಿದ್ರಿ ಅಂತಂದ್ರೆ ನಿಮಗ್ ಗೊತ್ತಾಗ್ತೈತಿ. ಬಹುಶಃ ನನಗನಿಸಿದ ಮಟ್ಟಿಗೆ ಜಗತ್ತಿನಲ್ಲಿ 2 ಮಹಿಳಾ ರಾಷ್ಟ್ರಪತಿಗಳನ್ನ ಕಂಡಂತ ದೇಶ ಅಂದ್ರೆ ನನ್ನ ದೇಶ, ನನ್ನ ಹೆಮ್ಮೆಯ ಭಾರತ ಅಂತಂದ್ರ ತಪ್ಪಾಗಲಿಕ್ಕಿಲ್ಲ. ಅಂಥ ಭಾರತೀಯ ಮಹಿಳೆಯರು ನಾವು, ಅಂಥ ಭಾರತ ಮಾತೆಯ ಸುಪುತ್ರಿಯರು ನಾವು. ಎಲ್ಲ ಕಾಲಕ್ಕೂ, ಯಾವುದೇ ಕಾಲ ಇರಲಿ, ಹಿಂದೆ ಹೇಳ್ತಾ ಇದ್ರು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಇವತ್ತು ನಾವೆಲ್ಲ ಎಲ್ಲದೀವಿ ಅಂದ್ರೆ ಜಂಜಿ ಯುಗದಲ್ಲಿ ನಾವಿದ್ದೀವಿ. ಅಂದ್ರೆ ಇಂದು ನಾವು ಅಂತರಿಕ್ಷದಲ್ಲಿಯೂ ಕೂಡ ಬದುಕನ್ನ ನಡೆಸಬಲ್ಲಷ್ಟು ಸಮರ್ಥರಾಗಿವಿ. ಇಂಥ ಆಧುನಿಕ ಯುಗದಲ್ಲಿ, ಈ ಫೈಜಿ ಯುಗದಲ್ಲಿ ನಾವು ಕುಟುಂಬವನ್ನ ಹೇಗೆ ನಿರ್ವಹಿಸಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸಬೇಕು, ಮಕ್ಕಳಿಗೆ. ಈ ಸಂದರ್ಭದಲ್ಲಿ ಧಾರವಾಡ ಜ್ಞಾನ ವಿಕಾಸ ಸುಧಾ ನಾಯ್ಕ, ಸುಭಾಷ್ ಲೋಂಡೆ, ಅರವಿಂದ ಕಾರ್ಚಿ, ಐನಾಪುರ ವಲಯ ಮೇಲ್ವಿಚಾರಕಿ ಸವಿತಾ ದೇಸಾಯಿ, ಶಿವು ಶಿಪ್ಪರಮಟ್ಟಿ, ವಲಯದ ಒಕ್ಕೂಟದ ಅಧಿಕಾರಿಗಳು, ಸರ್ವ ಸದಸ್ಯರು, ತಾಲೂಕು ವೀಕ್ಷಣಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು, ಮಹಿಳೆಯರು ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ನಿರ್ದೇಶಕಿ ನಾಗರತ್ನ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಯೋಜನಾಧಿಕಾರಿ ಸಂಜೀವ್ ಮರಾಠಿ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.